ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ಮೊದಲು ನೀವು ಹೇಳಬೇಕು ಸರ್, ನಿಮ್ಮ ಹೆಸರು ಮತ್ತು ನಿಮ್ಮ ಇಂಟ್ರೊಡಕ್ಷನ್ ಕೊಡಿ ಸರ್ ದಯವಿಟ್ಟು ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ಸರ್ ನನ್ನ ಹೆಸರು ಅಬ್ದುಲ್ ಮುನಾಫ್ ಅಂತ ಹೇಳ್ಬಿಟ್ಟು. ಹಾಂ ಸರ್. ನಾವಿದೆ ತುಮಕೂರಿನವ್ರೇನೆ. ಓಕೆ. ನಾವು ಮುಂಚೆ ಬೆಂಗಳೂರು BBMP ಕೆಲಸ ಮಾಡ್ತಾ ಇದ್ದೀವಿ ನಾವು. ಓಕೆ. ಹಾಂ ಹಾಂ. ಅಲ್ಲಿ ಬೆಂಗಳೂರಲ್ಲಿ ಹೇಗೆ ಅಂತಂದ್ರೆ ಬೆಳಿಗ್ಗೆ 8 ಗಂಟೆಗೆ ಹೋಗಿ ರಾತ್ರಿ 8 ಗಂಟೆವರೆಗೂ ಕೆಲಸ ಮಾಡ್ತಿದ್ವಿ ಕಷ್ಟಪಟ್ಟು. ಓಕೆ ಓಕೆ. ಈಗ ಏನಾಗಿದೆ ಅಂತಂದ್ರೆ ಈಗ ನಾವು ಸುಮ್ಮನೆ ಕೂತ್ಕೊಂಡು ರಿಟೈರ್ಡ್ ಆಯ್ತು. ಈಗ ರಿಟೈರ್ಡ್ ಆಗಿ ಸುಮಾರು ಒಂದು 5 ವರ್ಷ ಆಯ್ತು. ಓಕೆ. ಈಗ ಸುಮ್ಮನೆ ಕೂತ್ಕೊಂಡು ಕಾಲೇ ಕಳೆಯಕ್ಕೆ ನಮ್ ಕೈಲಿ ಆಗ್ತಾ ಇಲ್ಲ. ಹಾಂ ಹಾಂ ಹಾಂ. ಇದಕ್ಕೋಸ್ಕರ ಏನೋ ಒಂದು ಮಾಡ್ಬೇಕು ಅಂತ ಮೊಬೈಲಲ್ಲಿ ನೋಡ್ತಾ ಇದ್ವಿ. ಓಕೆ. ಆವಾಗ ನಿಮ್ದು ಈ ಪ್ಲೇಟಿಂಗ್ ಬಂತು. ಹಾಂ ಹಾಂ. ಈ ಪ್ಲಾಸ್ಟಿಕ್ ಇದ್ರದ್ದು ಪೇಪರ್ ಪ್ಲೇಟ್ಸ್ ಮಾಡೋದಕ್ಕಂತ ಒಂದು ಕ್ರಮ ಬಂತು ನಿಮ್ಮಲ್ಲಿ. ಖಂಡಿತ. ಆ ಕ್ರಮವನ್ನ ನಾನು ಅನುಸರಿಸಿ ನೋಡಿದೆ ನಾನು. ಇದನ್ನ ನಾನು ಮಾಡ್ತಾ ಇದ್ರೆ ಇದರಿಂದ ನಾನು ಮುಂದುವರಿಬಹುದು ಅಂತಕ್ಕಂಥ ಮನೋಭಾವನ ಬಂತು. ಓಕೆ ಓಕೆ. ಅದಕ್ಕೋಸ್ಕರ ಏನ್ ಮಾಡಿದ್ವಿ, ನಾನು ನಿಮಗೆ ಫೋನ್ ಮಾಡ್ಕೊಂಡೆ. ಫಸ್ಟ್ ಎಲ್ಲಿದ್ದೀರಾ ನೀವು, ಬೆಂಗಳೂರಲ್ಲಿ ಯಾವ ಕಡೆ ಇದ್ದೀರಾ ಅಂತ ಕೇಳ್ಕೊಂಡಾದ್ಮೇಲೆ ನಿಮ್ಮ ವಿಳಾಸಕ್ಕೆ ನಾನು ಬಂದೆ. ಬಂದ್ಬಿಟ್ಟು ಇಲ್ಲಿ ನೋಡ್ಬಿಟ್ಟು ಪರ್ಚೇಸ್ ಮಾಡೋಣ ನಾವು ಮಿಷಿನ್ ಅಂತ ಹೇಳ್ಬಿಟ್ಟು. ಹಾಗಾಗಿ ಬಂದ್ಬಿಟ್ಟು ನಿಮ್ಗೆ ಅಡ್ವಾನ್ಸ್ ಸ್ವಲ್ಪ ಅಮೌಂಟ್ ಕೊಟ್ಬಿಟ್ಟು ಅದಾದ ನಂತರ ನಿಮ್ಗೆ ಟೋಟಲಿ ಇರ್ತಕ್ಕಂಥ ಅಮೌಂಟ್ ಎಲ್ಲ ಪೂರ್ತಿಯಾಗಿ ಕೊಟ್ಟು ಮೆಟೀರಿಯಲ್ ವಿತ್ ಮಿಷಿನ್ ಎರಡು ಪರ್ಚೇಸ್ ಮಾಡ್ಕೊಂಡು ನಾನು ಅಲ್ಲಿಂದ ತಂದು ನನ್ನ ಮನೇಲಿ ಹಾಕೊಂಡೆ. ಸರ್ ತುಂಬಾ ಒಳ್ಳೆ ವಿಚಾರ ಸರ್. ಆಕ್ಚುಲಿ ನಿಮಗೆ ಇದು ಹೇಗೆ ಮಾಡ್ಬೇಕಂತ ಅನ್ನಿಸ್ತು, ಆಮೇಲೆ ನಿಮಗೆ ಸರ್ವಿಸ್ ಹೇಗೆ ಸಿಕ್ತು ನಮ್ಮ ಇಂಡಸ್ಟ್ರಿಯಿಂದ, ಆಮೇಲೆ ನಿಮಗೆ ಬೈಬ್ಯಾಕ್ ಸಪೋರ್ಟ್ ಹೇಗೆ ಸಿಕ್ತು, ನೀವು ಮಾರ್ಕೆಟ್ ಹೇಗೆ ಸೆಟ್ ಮಾಡಿದ್ದೀರಾ, ಸ್ವಲ್ಪ ವೀಕ್ಷಕರಿಗೆ ಹೇಳ್ಕೊಡಿ. ಸರಿ ಸರ್. ನಾವು ಆಕ್ಚುಲಿ ಬೈಬ್ಯಾಕೆ ಮಾಡ್ಬೇಕು ಅಂತ ನಾನು ತಂದೆ ಅಲ್ಲಿಂದ ನಿಮ್ಗೆ. ಖಂಡಿತ ಖಂಡಿತ. ಇದೇನಾಯ್ತು ಅಂದ್ರೆ ನಾನು ಒಂದ್ 2-3 ಅಂಗಡಿಗಳಲ್ಲಿ ಹೋಗಿ ವಿಚಾರ ಮಾಡಿದೆ. ಈ ರೀತಿ ನಾನು ಪ್ಲೇಟ್ ಮಾಡ್ತಾ ಇದ್ದೀನಿ, ಬೇಕಾ ಅಂತ ಕೇಳಿದೆ. ಫಸ್ಟ್ ನಮಗೆ ಮಾಡ್ಬಿಟ್ಟು ಶಾಂಪಲ್ ತಗೊಂಡ್ ತೋರಿಸಿ ನೀವು ಅಂತ ಹೇಳಿದ್ರು. ನಾನು ಹಾಗಾಗಿ ಒಂದ್ 2-3 ಕಡೆ ಸ್ಟಾಂಪಲ್ ತಗೊಂಡೋಗಿ ತೋರಿಸಿದ್ವಿ. ಅವರೆಲ್ಲ ಬಹಳ ಅಟ್ರಾಕ್ಷನ್ ಆಗಿ ಬಹಳ ಚೆನ್ನಾಗಿದೆ ಎಲ್ಲಾನು ಪೂರ್ತಿ ಮೆಟೀರಿಯಲ್. ಅದಕ್ಕೋಸ್ಕರ ನಮ್ಗೆ ಇಷ್ಟು ಕೊಡಿ, 10ನೇ ನಂಬರು, 11ನೇ ನಂಬರು, 12ನೇ ನಂಬರು ಮತ್ತೆ 16ನೇ ನಂಬರು ಇವೆಲ್ಲಾನು ನೋಡ್ಬಿಟ್ಟು ಅವರು ಬಹಳ ಚೆನ್ನಾಗಿದೆ ನಮ್ಗೆ ಕೊಡಿ ಅಂತ ಹೇಳ್ಬಿಟ್ಟು ಒಂದ್ 2-3 ಕಡೆ ಈ ರೀತಿ ಪ್ರಪೋಸಲ್ ಬಂತು ನನಗೆ. ಹಾಗಾಗಿ ಏನಾಯ್ತು, ನನಗೆ ಈಗ ಕೆಲಸದ ಒತ್ತಡ ಜಾಸ್ತಿ ಆಗ್ಬಿಟ್ಟಿದೆ. ನಮ್ಗೆ ಕೊಡಿ ಎಷ್ಟು ಅಂತ ನಾವು ಮಾಡಕ್ಕಲ್ಲ. ಅದಕ್ಕೋಸ್ಕರ ಆಗಲೂ ಸಹ ನಾನು 12 ಅವರ್ಸ್ ಕೆಲಸ ಮಾಡ್ತೀನಿ. ಆ 12 ಅವರ್ಸ್ ಕೆಲಸ ಮಾಡಿದ್ರೆ ಸಾಕಾಗ್ತಾ ಇಲ್ಲ. ಆ ರೀತಿಯಾಗಿ ಡಿಮ್ಯಾಂಡ್ ಜಾಸ್ತಿ ಆಗ್ಬಿಟ್ಟಿದೆ. ತುಂಬಾ ಒಳ್ಳೆ ವಿಚಾರ ಸರ್, ಕೇಳಿ ಖುಷಿ ಆಯ್ತು. ಆಕ್ಚುಲಿ ಬೈಬ್ಯಾಕ್ನಲ್ಲಿ ನಮ್ಮ ಇಂಡಸ್ಟ್ರಿಯಿಂದ ಯಾವ ಥರ ಸಪೋರ್ಟ್ ಸಿಕ್ಕಿದೆ ಸರ್ ನಿಮಗೆ? ಟ್ರೈನಿಂಗ್ ಆಗಲಿ, ನಿಮಗೆ ಇನ್ಸ್ಟ್ರಕ್ಷನ್ ಆಗಲಿ, ಬೈಬ್ಯಾಕ್ ತೊಗೊಳೋದಾಗಲಿ, ಆಮೇಲೆ ನಿಮಗೆ ಪ್ರಾಫಿಟ್ ಮಾರ್ಜಿನ್ ಹೇಳ್ಕೊಡೋದಾಗಲಿ, ಯಾವ ಥರ ನೀವು ಇದನ್ನು ಪಾಸಿಟಿವ್ನಲ್ಲಿ ತೊಗೊಂಡಿದ್ದೀರಾ ಸರ್, ಸ್ವಲ್ಪ ಹೇಳ್ತೀರಾ? ನಾನು ನಿಮ್ಮ ಕಂಪನಿಗೆ ಬಂದೆ, ಅಲ್ಲಿ ಮಿಷಿನ್ಗಳನ್ನ ನೋಡಿದೆ. ನೋಡ್ಬಿಟ್ಟು ಆದ್ಮೇಲೆ ಏನ್ ಮಾಡಿದೆ, ಈ ತರ ಒಂದ್ ಮಿಷಿನ್ ಬೇಕು ಸ್ಟಾರ್ಟಿಂಗ್ ಅಂತ ಹೇಳಿದಾಗ ನೀವು ಅದನ್ನೆಲ್ಲ ಪೂರ್ತಿ ನನಗೆ ಸ್ವಲ್ಪ ತೋರಿಸಿ ಅಂದಾಗ ನೀವೆಲ್ಲ ಪೂರ್ತಿ ತೋರಿಸಿರಿ. ಯಾವ ತರ ಮಾಡ್ಬೇಕು ನಾವು, ಯಾವ ತರ ಇದನ್ನ ಮಿಷಿನ್ ಆನ್ ಮಾಡಬೇಕು, ಯಾವ ತರ ಪೇಪರ್ ತೆಗಿಬೇಕು ಎಂಬುದಕ್ಕನ್ನು ಪೂರ್ತಿಯಾಗಿ ತೋರಿಸ್ಕೊಟ್ರಿ. ಆಮೇಲೆ ಹೀಟ್ ಎಷ್ಟಾಗಬೇಕು, ಇದಕ್ಕೆ ಎಷ್ಟು ಹೀಟ್ ಇಡಬೇಕು ಇದಕ್ಕೆ, ಮತ್ತೆ ಮಿಷಿನ್ ಎಷ್ಟು ಮೇಲಕ್ಕೆ ನೀವು ತಗೋಬೇಕು ಅದನ್ನ, ಮತ್ತೆ ಎಷ್ಟು ಕೆಳಗಡೆ ಇಳಿಸ್ಬೇಕು ನೀವು, ಅವನ್ನೆಲ್ಲ ಪೂರ್ತಿಯಾಗಿ ತೋರಿಸ್ಕೊಟ್ರಿ. ಅದರಿಂದ ನನಗೇನಾಯ್ತು, ಮನವರಿಕೆ ಆಯ್ತು. ಪರವಾಗಿಲ್ಲ, ಇದು ಒಳ್ಳೆ ಕೆಲಸ ಮಾಡ್ಬೋದು ನಾವು. ಸುಮ್ನೆ ಕೂತ್ಕೊಳ್ಳೋದಕ್ಕೆ ಈ ಕೆಲಸ ಮಾಡಿದ್ರೆ ಏನೋ ಒಂದು ಉಪಯೋಗ ಆಗುತ್ತೆ ಮನೆಗೆ ಮನಸ್ಸಿಗೆ ಬಂತು. ಹಾಗಾಗಿ ನಿಮ್ಮಿಂದ ಒಂದು ಸಪೋರ್ಟ್ ಸಿಕ್ತು ನನಗೆ. ನಿಮ್ಮಿಂದ ಬಹಳ ಅನುಕೂಲ ಆಯ್ತು ನನಗೆ. ತುಂಬಾ ಒಳ್ಳೆ ವಿಚಾರ, ತುಂಬಾ ಒಳ್ಳೆ ವಿಚಾರ. ಆದ್ರೂ ಸಹ ನಾನು ಅಲ್ಲಿಂದ ತಂದು ಮಿಷಿನ್ ಎಲ್ಲ ತಂದು ರೆಡಿ ಮಾಡಿ ಸರ್. ಆಕ್ಚುಲಿ ನಿಮ್ದು ಏಜ್ ಎಷ್ಟು ಅಂತ ಕೇಳ್ಬೋದಾ ಸರ್? ಏಜ್ ಈಗ ನಾನು ಸುಮಾರಿಗೆ ನನಗೆ 68 ವರ್ಷ. ಈಗ ಆಕ್ಚುಲಿ ಹೇಳ್ಬೇಕಂದ್ರೆ ಸರ್, ನೀವು ರಿಟೈರ್ಡ್ ಏಜ್ನಲ್ಲಿ ಕೆಲಸ ಮಾಡ್ತಿದ್ದೀರಾ ಅನ್ಕೋತೀನಿ. ಸೊ ನಿಮಗೆ ಇದು ಯಂಗ್ ಜನ್ರೇಷನ್ಗೆ ನೀವು ಹೇಗೆ ಮಾದರಿ ಆಗ್ಬೋದು ಸರ್ ನೀವು? ಆಮೇಲೆ ನೀವೇನು ಹೇಳಿಕ್ಕೆ ಬಯಸ್ತೀರಾ ಸರ್ ಅವ್ರಿಗೆ? ನನಗೆ ಈಗ 68 ವರ್ಷ. 68 ವರ್ಷ ಆದ್ರೂ ಸಹ ನಾವು ಬೆಳಗ್ಗೆ 4:30-5 ಗಂಟೆಗೆ ಎದ್ದು ಬಿಡ್ತೀವಿ. ಹೌದಾ? 4:30-5 ಗಂಟೆಗೆ ಬಿಟ್ಟು ಏನಿದೆ ಬೆಳಗ್ಗೆ ಸ್ನಾನ ಮುಗಿಸ್ಕೊಂಡು ಬೆಳಗ್ಗೆ ಒಂದು ಮಿಷಿನ್ ಎಲ್ಲ ರೆಡಿ ಮಾಡಿ ಅದನ್ನೆಲ್ಲ ಚೆಕ್ ಮಾಡಿ ಒಂದ್ಸರಿ ಎಲ್ಲ ಕ್ಲೀನ್ ಆಗಿ ಒರೆಸಿ ಅದ್ರಿಂದ ಕೆಲಸನ ಶುರು ಮಾಡ್ತೀವಿ ನಾವು. ಸುಮಾರು 6 ಗಂಟೆ 6:30ಗೆ ಶುರು ಮಾಡ್ಬಿಡ್ತೀವಿ. ಯಾಕಂದ್ರೆ ಇವತ್ತಿನ ಜನರೇಷನ್ ನಲ್ಲಿ ನೋಡಿ ಸರ್, ಯಂಗ್ ಜನರೇಷನ್ ಸಾಕಷ್ಟು ವಿಡಿಯೋಸ್ ನೋಡ್ತಾರೆ. ಸೊ ಅವರು ಮಷಿನ್ ಹಾಕಿದ ತಕ್ಷಣ ಪ್ರಾಫಿಟ್ ಮಾರ್ಜಿನ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ನೀವು ಇದನ್ನ ಹೇಗೆ ಚಾಲೆಂಜ್ ಆಗಿ ತಗೊಂಡಿದ್ರಿ ಸರ್? ನಿಮ್ಗೆ ಹೇಗೆ ಅನ್ನಿಸ್ತು? ಬರೀ ಮಿಷಿನ್ ಹಾಕಿದ ತಕ್ಷಣ ನಿಮ್ಗೆ ಬರೋದಿಲ್ಲ ಅಮೌಂಟ್. ನಿಜ ನಿಜ. ಯಾಕೆಂತಂದ್ರೆ ಇದನ್ನ ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ಬೇಕು. ನಿಜ ಸರ್. ನೀವು ಯಾವ ತರ ಕ್ವಾಲಿಟಿ ಕೊಡ್ತೀರಾ? ಕ್ವಾಲಿಟಿ ಇಂಪಾರ್ಟೆಂಟ್. ಕ್ವಾಲಿಟಿ ಸರಿಯಾಗಿ ಮಾಡ್ದಂಗೆ ನಿಮ್ಗೆ ಪ್ಲೇಟ್ ಅರ್ಧಂಬರ್ಧ ಮಾಡಿದ್ರೆ ಅವಾಗ ಏನಾಗುತ್ತೆ, ಕ್ವಾಲಿಟಿ ಕಮ್ಮಿ ಆಗ್ಬಿಡುತ್ತೆ. ಪರ್ಫೆಕ್ಟ್ ಕ್ವಾಲಿಟಿ ಕೊಡ್ಬೇಕು. ನಿಜ. ಅದು ಪರ್ಫೆಕ್ಟ್ ಆಗಿ ನಿಂತ್ಕೋಬೇಕು ಪ್ಲೇಟ್. ಆ ತರ ಸಿಸ್ಟಮ್ ಆಗಿದ್ರೆ ಮಾತ್ರ ಪರ್ಚೇಸ್ ಮಾಡೋದು ತಗೊಳ್ತಾರೆ, ಯಾರಾದ್ರೂ ತಗೋತಾರೆ ಸರ್. ನಿಜ ನಿಜ. ಹಾಗಾಗಿ ನಮ್ಗೆ ಏನಾಯ್ತು, ಅದರಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಮಾಡ್ಕೊಂಡಿ ನಾವು.
ನೀವು ಬರೇ ಮಿಷಿನ್ ಹಾಕಿದ ತಕ್ಷಣ ಕೆಲಸ ಮಾಡದಿದ್ರೆ ನಿಮ್ಗೇನು ಬರೋದಿಲ್ಲ. ಬರಲ್ಲ ಸರ್, ಬರಲ್ಲ. ಅಲ್ವಾ? ಆ್ಯಕ್ಚುಲಿ ನಿಮಗೆ ಪ್ಯಾಕೆಟ್ಸ್ ಯಾವ ಥರ ರೇಟ್ ಸೇಲ್ ಮಾಡಬೇಕು, ಯಾವ ಥರ ನೀವು ಹೀಟಿಂಗ್ ಇಡಬೇಕು, ಇದೆಲ್ಲ ನಮ್ಮ ಇಂಡಸ್ಟ್ರಿಯಿಂದ ಹೇಳ್ಕೊಟ್ಟಿದ್ದಾರೆ ಸರ್ ನಿಮಗೆ. ಹೌದೌದು. ನೀವು ಬೈಬ್ಯಾಕ್ ಹೇಳಿದ್ರಿ. ಹಾಂ, ಇದರಿಂದ ನೀವು ಒಂದು 72 ರೂಪಾಯಿ ತಗೊಂಡ್ರೆ ನಾವು 92 ರೂಪಾಯಿ ವಾಪಸ್ ತಗೊಂತೀವಿ ಅಂತ ಹೇಳಿದ್ರಿ. ನಿಜ ಸರ್, ನಿಜ ಸರ್. ಕೆಜಿಗೆ ಅಂತಂದು ಹೇಳಿದ್ರಿ. ಹಾಂ, ನಾವೇನ್ ಮಾಡಿದ್ವಿ, ಇಲ್ಲಿಗೆ ಬಂದ್ಬಿಟ್ಟು ಏನ್ ಮಾಡ್ತೀವಿ, ಒಂದು ಕೆಜಿಗೆ ಎಷ್ಟು ಪ್ಲೇಟ್ ಬರ್ತದೆ ಅದರಲ್ಲಿ, ನಿಜ ನಿಜ. ಆ ಒಂದು ಕೆಜಿಗೆ ಬರ್ತಕ್ಕಂಥ ಪ್ಲೇಟ್ ಎಷ್ಟು, ಅದರಿಂದ ಒಂದು ಕವರ್ ಅಲ್ಲಿ 14 ಹಾಕಿದ್ರೆ ಅಥವಾ 28 ಹಾಕಿದ್ರೆ ಎಷ್ಟಕ್ಕೆ ನೀವು ಸೇಲ್ ಮಾಡ್ಬೋದು. ಈಗ 10ನೇ ನಂಬರ್ ಏನ್ ಮಾಡ್ತೀವಿ, ಒಂದು 14 ಪ್ಲೇಟ್ ಹಾಕ್ತೀವಿ. 14 ಹಾಕಿದಾಗ ಏನ್ ಮಾಡ್ತೀವಿ, 10 ರೂಪಾಯಿ ಸೇಲ್ ಮಾಡ್ತೀವಿ. ಅಲ್ಲಿ 4 ಪ್ಲೇಟ್ ಜಾಸ್ತಿ ಇರ್ತವೆ. ಆದ್ರೂ ನಮ್ಗೆ ಅದರಿಂದ ಸುಮಾರು ಒಂದು ಕೆಜಿಗೆ ಒಂದು 20 ರೂಪಾಯಿ ನಮ್ಗೆ ಲಾಭ ಬಂದೇ ಬರುತ್ತೆ. ನಾವ್ ಹೇಗೆ ನಾವು ಆಟ ಆಡ್ಕೊಂಡು ಕೆಲಸ ಮಾಡಿದ್ರು ಸಹ ನೀವು ಬರುತ್ತೆ. ಅಂದ್ರೆ ಇದರಲ್ಲಿ ಉತ್ಸಾಹ ಇರಬೇಕು, ಎಲ್ಲ ಚೆಕ್ ಮಾಡ್ಬೇಕು, ಪರ್ಫೆಕ್ಟ್ ಕೆಲಸ ಮಾಡ್ಬೇಕು, ಖಂಡಿತ ಅದು ಇರ್ಬೇಕು. ನಮ್ಗೆ ಉತ್ಸಾಹ ಇಲ್ದಂಗೆ ನಾವು ಸುಮ್ನೆ ಅನ್ನೆಸರಿ ಕೆಲಸ ಮಾಡೋಕೆ ಪ್ರಯೋಜನ ಆಗೋದಿಲ್ಲ. ನಿಜ ಸರ್, ನಿಜ. ನಿಮ್ಗೆ ಆರ್ಡರ್ಸ್ ಹೇಗೆ ಬರ್ತಾ ಇದಾವೆ ಸರ್ ಇವಾಗ? ಹೇಗೆ ನಿಮ್ದು ಇವಾಗ ಸಾಕಷ್ಟು ಅಂಗಡಿಗಳಲ್ಲಿ ಇಲ್ಲ ನಮ್ಗೆ ಇಷ್ಟ ಬೇಕು ಅಂತ ಬಹಳ ಇದು ಮಾಡಿ ಪ್ರಪೋಸಲ್ ಕೊಡ್ತಾ ಇದ್ದಾರೆ. ಓಕೆ, ನಾವು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೌದಾ ಸರ್? ಹೌದು. ಯಾಕಂತಂದ್ರೆ ನೀವು ಸರಿ ಎಲ್ಲಾ ಐಡಿಯವ್ರು ನಮಗೂ ಬೇಕು ಅಂತ ಕೇಳಿದಾಗ ನಾವು ಕೊಡತಕ್ಕಂಥದ್ದು ಕಷ್ಟ ಆಗುತ್ತೆ. ಅದಕ್ಕೆ ಫಸ್ಟ್ ಯಾರ ಅಂಗಡಿ ಎಷ್ಟು ಹೇಳ್ತಾರೋ ಅದನ್ನ ಮುಗಿಸಿದಾದ್ಮೇಲೆ ಮತ್ತೆ ಬೇರೆ ಅಂಗಡಿಗೆ ಇಷ್ಟು ದಿನಕ್ಕೆ ನಾವು ಕೊಡ್ತೀವಿ ಅಂತಂದು ಒಪ್ಕೊಂತೀವಿ. ತುಂಬಾ ಒಳ್ಳೆ ವಿಚಾರ ಸರ್. ಆಕ್ಚುಲಿ ಇದು ನೀವು ಪಾಸಿಟಿವ್ ಆಗಿ ತಗೊಂಡು ಒಂದು ಒಳ್ಳೆ ಮನಸ್ಸಿಂದ ಕೆಲಸ ಮಾಡ್ತಿದ್ದೀರಾ ಅಂತ ಹೇಳಿ ನಿಮ್ಗೆ ಆರ್ಡರ್ಸು ಬರ್ತಾ ಇದೆ, ಅದ್ರ ತಕ್ಕಂಗೆ ಕ್ವಾಲಿಟಿನೂ ಕೊಡ್ತಾ ಇದ್ದೀರಾ ಸರ್, ಅಲ್ವಾ? ಕ್ವಾಲಿಟಿ ಕೊಡದಿದ್ರೆ ನಮ್ಗೆ ಕೆಲಸ ಆಗೋದಿಲ್ಲ. ಮೇನ್ ಕ್ವಾಲಿಟಿ ಕೊಡಬೇಕು. ನಿಜ ನಿಜ. ಅರ್ಥ ಆಯ್ತಾ? ಈಗ ಮಾಡತಕ್ಕಂಥ ಕೆಲಸದಲ್ಲಿ ನಮ್ಮ ಕರ್ತವ್ಯದಲ್ಲಿ ಲೋಪ ಇರಬಾರ್ದು, ಪರ್ಫೆಕ್ಟ್ ಇರ್ಬೇಕು ಯಾವತ್ತು. ಆವಾಗ್ಲೂ ನಮ್ಗೆ ಏನೋ ಒಂದು ಇನ್ಕಮ್ ಬರ್ಬೇಕು ಅಂತಂದ್ರೆ, ಯಾಕೆ ಸುಮ್ನೆ ಯಾರನ್ನು ನನಗೆ ಬೇಕಂತ ಯಾರು ಹೇಳೋದಿಲ್ಲ. ನಿಜ ಸರ್. ಅದ್ ನಮ್ಮ ಕೆಲಸ ನೋಡ್ಬಿಟ್ಟೆ ಅವ್ರು ಬೇಕು ಅಂತ. ಖಂಡಿತ ಸರ್. ಒಂದು ಒಳ್ಳೆ ವಿಚಾರ ಇಟ್ಕೊಂಡು ನೀವು ಕೆಲಸ ಮಾಡ್ತಿದ್ದೀರಾ ಸರ್. ನಿಮಗೆ ಇನ್ನೂ ಒಂದು ಮಷಿನ್ ಹಾಕ್ಬೇಕು ಅನಿಸ್ತಿದೆಯಾ ಸರ್? ಹೇಗೆ ನಿಮ್ದು ಈಗ ನಮಗೆ ಸಾಕಾಗ್ತಿಲ್ಲ, ಒಂದು ಮಿಷಿನ್ ಇಂದ ಕೆಲಸ ಮಾಡಕ್ ಆಗ್ತಾ ಇಲ್ಲ. ಓಕೆ, ಅದಕ್ಕೆ ಇನ್ನೊಂದು ಮಿಷಿನ್ ಹಾಕೊಂಡು ಸ್ವಲ್ಪ ಯಾರನ್ನ ಆಳನ್ನು ಇಟ್ಕೊಂಡು ಇನ್ನೊಬ್ರು ಯಾರು ಸೇವಕನ್ನ ಇಟ್ಕೊಂಡು ಖಂಡಿತ ಸರ್ ಅವ್ರಿಗೆಲ್ಲ ತೋರಿಸಿ ಈ ತರ ಮಾಡ್ಬೇಕು ಅಂತಂದು 2 ಮಿಷಿನ್ ಇಟ್ಕೊಂಡು ಕೆಲಸ ಮಾಡಿ ಸ್ವಲ್ಪ. ಹಾಗಿದ್ರೆ ನೀವೇ ಓನ್ ಕೆಲಸ ಮಾಡ್ತಿದ್ದೀರಾ ಸರ್? ಯಾರು ಲೇಬರ್ ಇಟ್ಕೊಂಡಿಲ್ವಾ? ನಾನು ಯಾರು ಲೇಬರ್ ಇಟ್ಕೊಂಡಿಲ್ಲ. ವೆರಿ ಗುಡ್ ಸರ್. ನಾನೇ ಪೂರ್ತಿ ನಾನೇ ಕೆಲಸ ಮಾಡ್ತೀನಿ ಹೊರತು ಓಕೆ ಇನ್ನೊಬ್ರು ಲೇಬರ್ ಇಟ್ಕೊಂಡಿಲ್ಲ ನಾನು. ಖಂಡಿತ ಸರ್. ನೀವೊಂದು ಉದಾಹರಣೆಯಾಗಿ ಮಾದರಿಯಾಗಿ ನೀವು ಹೇಳ್ಬೋದು. ಯಾಕಂದರೆ ನೀವು ಈ ಏಜ್ನಲ್ಲಿ ನೀವೇ ಸ್ವಯಂ ಕೆಲಸ ಮಾಡಿ ಆಮೇಲೆ ಸೆಟಪ್ ಮಾಡಿ ಆಮೇಲೆ ಲೇಬರ್ ಇಟ್ಕೋತಿದ್ದೀರಾ. ಯೂಶಲಿ ಏನು ಮಾಡ್ತಾರೆ ಸರ್, ಕೆಲವು ಜನ ಮಷಿನ್ ಹಾಕಿದ ತಕ್ಷಣ ಲೇಬರ್ ಇಟ್ಕೊಂಡ್ಬಿಡ್ತಾರೆ. ಸೊ ಅವ್ರ ಪ್ರೊಡಕ್ಷನ್ ಗೊತ್ತಾಗಲ್ಲ, ಹೇಗೆ ಮಾಡಬೇಕು, ಕ್ವಾಲಿಟಿ ಗೊತ್ತಾಗಲ್ಲ. ಸೊ ಮಾರ್ಕೆಟಿಗೆ ಹೋಗ್ತಾರೆ, ಆರ್ಡರ್ಸ್ ಬರಲ್ಲ. ಸೊ ಇದು ಒಂದು ನೀವಾಗೆ ಮಾಡಿ ನೀವು ಸೆಟ್ ಮಾಡಿಕೊಂಡು ಆಮೇಲೆ ನೀವು ಲೇಬರ್ಸ್ ಇಟ್ಕೋಬೇಕು ಅನ್ನೋದು ಒಂದು ಒಳ್ಳೆ ವಿಚಾರ ಸರ್. ಯಾಕೆ ಅಂತಂದ್ರೆ ನಾವು ಮಾಡಿದಾಗ ನಮ್ಗೆ ಅನುಭವ ಉಂಟಾಗುತ್ತೆ. ಖಂಡಿತ ಯಾವ ರೀತಿ ಮಾಡಬೇಕು, ಏನ್ ಮಾಡಬೇಕು, ಹೇಗ್ ಮಾಡ್ಬೇಕು ಅನ್ನತಕ್ಕಂತ ಒಂದು ಅನುಭವ ನಮ್ಗೆ ಬರುತ್ತೆ. ಖಂಡಿತ ಸರ್. ಆ ಅನುಭವ ಇಟ್ಕೊಂಡು ಬೇರೆಯವ್ರಿಗೆ ಕರ್ಕೊಂಡ್ಬಂದು ಅವಾಗ ನಾವು ಹೇಳ್ಕೊಡ್ಬೋದು ಅವ್ರಿಗೆ. ಖಂಡಿತ. ನಮ್ಗೆ ಅನುಭವ ಇಲ್ದಿದ್ರೆ ಬೇರೆಯವ್ರಿಗೆ ಹೇಳಕ್ಕಾಗುತ್ತಾ? ಒಳ್ಳೆ ವಿಚಾರ ಸರ್. ಅದಕ್ಕೋಸ್ಕರ ಅನುಭವ ಮುಂಚೆ ಬರ್ಬೇಕು ನಮ್ಗೆ. ನಮ್ಮ ಸ್ವಂತ ಕೆಲಸ ನಾವು ಮಾಡ್ಬೇಕು. ಮಾಡಿದಾದ ನಂತರ ಇನ್ನೊಬ್ಬರಿಗೆ ಇಟ್ಕೊಂಡು ಕೆಲಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಸರ್. ಇನ್ನೊಂದು ಕೇಳ್ಬೇಕಂದ್ರೆ ನೀವು ಕೆಲವೊಂದು ಹೇಳ್ತಾರೆ ಸರ್, ಬೈಬ್ಯಾಕ್ ಅನ್ನೋದು ಒಂದು ಮೋಸ ಅಂತ. ಅಂದ್ರೆ ನಿಮ್ಗೆ ನಮ್ಮ ಕಡೆಯಿಂದ ಯಾವ ತರ ನಿಮ್ಗೆ ಸಪೋರ್ಟ್ ಸಿಕ್ತು ಅನ್ನೋದು ಒಂದು ಹೇಳಿಕೆ ವಿಚಾರ ಮಾಡ್ತೀರಾ? ಇಲ್ಲ, ಬೈಬ್ಯಾಕ್ ಅಂದ್ರೆ ಅದು ಬಹಳ ಒಳ್ಳೇದು. ಒಂದ್ ಪಕ್ಷ ನಿಮ್ ಮಾರ್ಕೆಟ್ ಸೇಲ್ ಆಗ್ದಿದ್ರು ಪೂರ್ತಿ ನಾವ್ ಮಾಡ್ತಾ ಇದೀವಿ ಕೆಲಸ, ಪರ್ಫೆಕ್ಟ್ ಆಗಿರೋ ಕೆಲಸ ಆತರ ಮಾಡಿ ನೀವು ಮಾಡಿ ಕೆಜಿಗೆ 20 ರೂಪಾಯಿ ಬಂದೇ ಬರುತ್ತೆ. ಖಂಡಿತ. ಅದಕ್ಕೋಸ್ಕರ ನೀವು ಪೂರ್ತಿ ರೆಡಿ ಮಾಡ್ಬಿಟ್ಟು ಒಂದೇ ಸರಿ ಎಷ್ಟು ಮೆಟೀರಿಯಲ್ ಬೇಕೋ ಅಷ್ಟು ರೆಡಿ ಮಾಡ್ಬಿಟ್ಟು ಒಂದೇ ಸರಿ ಕೊಟ್ರೆ ಬೈಬ್ಯಾಕ್. ಅದೇ ಸರ್, ನಾವು ಅದ್ರ ವಿಡಿಯೋದಲ್ಲಿ ಅದೇ ಹೇಳಿದ್ದು. ಏನಂದ್ರೆ ನಿಮ್ಗೆ ಮಾರ್ಕೆಟ್ ಮಾಡಕ್ ಸೆಟ್ ಆಗ್ಲಿಲ್ಲ ಅಂದ್ರೆ ಕೂಡ ನಾವು ಕೂಡ ಎಕ್ಸ್ಪೆಕ್ಟ್ ತಗೋತೀವಿ, ತಗೊಂಡು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಅದು ಸಪೋರ್ಟ್ ಮಾಡ್ತಾನೆ ನೀವು ಮಾರ್ಕೆಟ್ನಲ್ಲಿ ಸೇಲ್ ಮಾಡಿದ್ರೆ ಅದೇ ಕ್ವಾಲಿಟಿ ಕೊಟ್ರೆ ನಿಮ್ಗೆ ಆರ್ಡರ್ ಬರುತ್ತೆ ಅಂತ. ಸೊ ಅದೇ ತರ ನೀವು ಮಾಡಿದ್ದೀರಾ ಅನ್ಕೋತೀವಿ, ಮಾಡ್ಕೊಂಡು ನೀವು ಅದೊಂದು ಬಿಸ್ನೆಸ್ ಸೆಟ್ ಮಾಡ್ಕೊಂಡಿದ್ದೀರಾ. ಸೊ ನಿಮ್ಗೆ ಅದೇ ನಮ್ಮ ಕಡೆಯಿಂದ ಯಾವ ತರ ನಿಮ್ಗೆ ಇದನ್ನ ಸಪೋರ್ಟ್ ಸಿಕ್ತಂತೀರಾ ಸರ್? ನನಗೆ ಬಹಳ ಸಪೋರ್ಟ್ ಸಿಕ್ಕಿದೆ. ಯಾಕೆಂದ್ರೆ ಒಂದು ಧೈರ್ಯ ಬಂತು. ಯಾಕೆ ಯಾವ ಧೈರ್ಯ ಅಂತಂದ್ರೆ, ಒಂದ್ ಪಕ್ಷ ಮಾರ್ಕೆಟ್ ಅಲ್ಲಿ ಸೇಲ್ ಆಗಿದ್ರು ಸಹ ನಿಮಗೆ ಕೊಡತಕ್ಕಂತ ಒಂದು ಒಂದು ಇದೆಯಲ್ಲ, ಆ ಕೆಲಸ ಮಾಡ್ಬೋದಲ್ಲ. ಒಂದ್ ಪಕ್ಷ ನಾನು ಮಾಡಿದ್ದನ್ನ ಯಾರು ತಗೊಂಡಿದ್ರು ನಿಮ್ಗೆ ಕೊಡೋದಕ್ಕೆ ಅನುಕೂಲ ಆಗುತ್ತೆ ಸರ್. ಆಕ್ಚುಲಿ ನೀವು ಫಸ್ಟ್ ಟೈಮ್ ನಮ್ಮ ಇಂಡಸ್ಟ್ರಿಗೆ ಬಂದಾಗ ಒಂದು ಮಾತು ಹೇಳಿದ್ರಿ ಸರ್, ನಾನು ಏಜ್ ಪರ್ಸನ್ನು, ನಾನು ಮಾರ್ಕೆಟ್ನಲ್ಲಿ ಸೇಲ್ ಮಾಡಲ್ಲ, ಸೊ ನಾನೇ ನಿಮ್ಗೆ ಕೊಡ್ತೀನಿ, ನೀವೇ ತಗೋಬೇಕಂತ. ಸೊ ಅದಕ್ಕೇನಂತ ಹೇಳ್ತೀರಾ ಸರ್? ಆಕ್ಚುಲಿ ನಾನು ಅನ್ಕೊಂಡೆ, ನಾವು ಒಂದು ಆಫೀಸರ್ ಆಗಿ ಕೆಲಸ ಮಾಡಿದವನು ಈ ಮಾರ್ಕೆಟ್ ಅಲ್ಲಿ ಹೋಗ್ಬಿಟ್ಟು ಹೆಂಗಪ್ಪ ನಾನು ಕೊಡೋದು ಅಂತಕ್ಕಂಥದ್ದು ನನಗೆ ಹಿಂದೆಟ್ಟಿತ್ತು. ನನಗೆ ಸ್ವಲ್ಪ ನಿಜ ಈಗ ನಾವೇನ್ ಮಾಡ್ತೀವಿ,
ಇದು ಸರಿ ಇಲ್ಲ, ನಾನು ಜನಗಳಲ್ಲಿ ಬೆರಿಬೇಕು, ನಾವು ಖಂಡಿತ ಪಬ್ಲಿಕ್ ಅಲ್ಲಿ ಬೆರ್ತು ಅಂಗಡಿಗಳಲ್ಲಿ ಬೆರ್ತು ಅವರಿಂದ ಮನೋಭಾವನ ಅವ್ರು ನಮ್ ಕಡೆ ತಿರ್ಗಿಸ್ಕೊಂಡು ಹಾ ಹಾ ಇಲ್ಲ ಈ ತರ ಇದೆ ಹಿಂಗಿದೆ ಅಂತ ಹೇಳಿದಾಗ ಹಾ ಹಾ ಸ್ವಲ್ಪ ನನಗೆ ಸೇಲ್ ಆಗೋದಕ್ಕಂತ ಒಂದು ಕೆಲಸ ನನಗೆ ಸಿಕ್ತು. ಓಕೆ ಓಕೆ ಯಾಕೆ ಎಲ್ಲಾ ಕಡೆ ಮಾರ್ಕೆಟ್ ನನಗೆ ಇಂಪ್ರೂವ್ಮೆಂಟ್ಸ್ ಆಯ್ತು. ಹಾ ಹಾ ಹಂಗಾಗಿ ಏನ್ ಮಾಡ್ತಿದ್ದೀನಿ, ಸುಮಾರು 2-3 ಕಡೆ ಈಗ ಮಂಡಿಪೇಟೆನಂತೆ, ಆಮೇಲೆ ದೊಡ್ಡ ಮಾರ್ಕೆಟ್, ಚಿಕ್ಕ ಮಾರ್ಕೆಟ್ ಓಕೆ ಎಲ್ಲಾ ಕಡೆ ವಿಚಾರ ಮಾಡಿದೆ. ವಿಚಾರ ಮಾಡಿದಾಗ ಏನಾಗ್ತಿದೆ ಅಂದ್ರೆ ನಮಗೆ ಕೊಡಿ ಅಂತ ಜಾಸ್ತಿ ಡಿಮ್ಯಾಂಡ್ ಜಾಸ್ತಿ ಆಗ್ಬಿಟ್ಟಿದೆ. ಸರ್ ಮೇನ್ ಇನ್ನೊಂದು ಏನು ಹೇಳ್ಬೇಕು ಅನಿಸ್ತಿದೆ ಅಂದರೆ ನೀವು ಮಾಡೋ ಕ್ವಾಲಿಟಿ ಮೇಲೆ ನಿಮಗೆ ಆರ್ಡರ್ಸ್ ಬರ್ತಾ ಇದೆ ಹೌದೌದು ಅಲ್ವಾ? ಹೌದು. ಸೊ ಆ್ಯಕ್ಚುಲಿ ನೋಡಿ ಯಾವ ಥರ ಮಾಡಿ ಹೇಗಾರ ಮಾಡಿ ಕೊಡ್ತಾರೆ, ಸರಿ ಫಿನಿಶಿಂಗ್ ಸರಿ ಇರಲ್ಲ, ಸೊ ಅದರಿಂದ ಆರ್ಡರ್ಸ್ ಬರಲ್ಲ. ಸೊ ನೀವು ಆರ್ಡರ್ಸ್ ಚೆನ್ನಾಗಿ ತೆಗಿತಾ ಇದ್ದೀರಾ ಅಂದರೆ ನಿಮ್ಗೆ ಕ್ವಾಲಿಟಿ ಚೆನ್ನಾಗಿದೆ ಅಂತ ನಿಮ್ಗೆ ಆರ್ಡರ್ಸ್ ಬರ್ತಾ ಇದೆ ಅಲ್ವಾ? ಸೊ ನೀವೊಂದು ಅದೇ ನೀವು ಇದೇ ಈ ಏಜ್ನಲ್ಲಿ ನೀವು ಮಾಡಿ ಸೆಟ್ ಮಾಡಿದ್ರೆ ಒಂದು ಬಿಸ್ನೆಸ್ ಈ ಏಜ್ನಲ್ಲಿ ಮಾಡ್ತಿದ್ದೀರಾ ಅಂದರೆ ಒಂದು ಚಾಲೆಂಜ್ ಸರ್, ಒಂದು ಇದನ್ನ ತಿಳ್ಕೊಬೋದು. ಹೌದು, ಈ ಏಜ್ ಅಲ್ಲಿ ಮಾಡ್ಬೇಕಾದ್ರೆ ಯಾಕಂದ್ರೆ ನಾವು ಮೊದಲಿಂದ ರೂಢಿ ಇದೆ ನಮ್ಗೆ ಕೆಲಸ ನಿಜ ಸರ್, ಮಾಡಿ. ಬ್ಯಾಕ್ಗ್ರೌಂಡ್ ಇವತ್ತಿಂದ ಬಿಸ್ನೆಸ್ ನಾವು ಬ್ಯಾಕ್ಗ್ರೌಂಡ್ ಇರಲ್ಲ. ಒಂದು ಸುಮಾರು 10-11 ವರ್ಷಗಳು ಒಂದು ಬಾಲಕನ ಇದ್ದಾಗ ನಾನು ಅಲ್ಲಿಂದಾನು ಸಹ ನಾವು ಬೆಳಗ್ಗೆ ಎದ್ದು ಸಂಜೆವರೆಗೂ ಕೆಲಸ ಮಾಡತಕ್ಕಂತ ಒಂದು ಸ್ಕೂಲ್ ಶಾಲೆಗೆ ಹೋಗ್ಬಿಟ್ಟು ಸಹ ಕೆಲಸ ಮಾಡ್ತಾ ಇದೀವಿ ನಾವು. ಆ ರೀತಿ ಕೆಲಸ ಮಾಡಿದವ್ರು ಏನಾಗಿದೆ, ಇವತ್ತು ಅದೇ ಒಂದು ಕಸುವನ್ನ ಅಥವಾ ಮನೋಭಾವನ ಬೆಳೆಸ್ಕೊಂಡು ಬಂದಿದೆ ಅಂತ ಇವತ್ತು ನನಗೆ ಬಹಳ ಅನುಕೂಲ ಆಗ್ತಾ ಇದೆ. ಯಾವುದೇ ಒಂದು ವೃತ್ತಿ ತೆಗೆದುಕೊಂಡ್ರೆ ಆ ವೃತ್ತಿಯಲ್ಲಿ ಒಂದು ಮನೋಭಾವ ಇರಬೇಕು, ಮನೋಕಲ್ಪನೆ ಇರಬೇಕು. ಖಂಡಿತ ಖಂಡಿತ ಅದ್ರಲ್ಲಿ ಯಾವಾಗ ಏನಾಗುತ್ತೆ, ನಮ್ಮ ಮನಸ್ಸು ಆ ಕಡೆ ಕೇಂದ್ರೀಕರಿಸಿದಾಗ ಖಂಡಿತ ಅದು ಪರ್ಫೆಕ್ಟ್ ಆಗುತ್ತೆ. ಖಂಡಿತ ಸರ್. ನಮ್ಮ ಮನಸ್ಸನ್ನ ನಾವು ಕೇಂದ್ರೀಕರಿಸಿದಂಗೆ ಬೇರೆ ಕಡೆ ಮನಸ್ಸು ಇಟ್ಕೊಂಡು ಹೆಂಗೋ ಹಂಗೆ ಕೆಲಸ ಮಾಡಿದ್ರೆ ಆಗೋದು ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ. ಆವಾಗ ನಮ್ಮ ಗುಣಮಟ್ಟವನ್ನ ನಾವೇ ಅಳತೆ ಮಾಡ್ಕೋಬೇಕು. ನಾನು ಮಾಡೋದು ಕರೆಕ್ಟ್ ಆಗಿದೆಯಾ, ನನ್ನ ಮನಸ್ಸಿಗೆ ಒಪ್ಪಬೇಕು ಮುಂಚೆ. ನಮ್ಮ ಮನಸ್ಸಿಗೆ ಒಪ್ಪಿದಾಗ ಏನಾಗುತ್ತೆ, ನಾವು ಮಾಡೋದು ಕರೆಕ್ಟ್ ಆಗಿದೆ ಅಂತಂದ್ರೆ ಹೊರಗಡೆ ತಗೊಂಡೋದನ್ನ ಅವರು ಸಹ ಒಪ್ಕೊಂತಾರೆ, ಚೆನ್ನಾಗಿದೆ ಕೆಲಸ ನಿಮ್ದು ಅಂತ ಹೇಳ್ಬಿಟ್ಟು. ಆವಾಗ ಏನಾಗುತ್ತೆ ಅಂದ್ರೆ ಡಿಮ್ಯಾಂಡ್ ಬರುತ್ತೆ, ನಿಮ್ಗೆ ಹೆಚ್ಚಿಗೆ ಡಿಮ್ಯಾಂಡ್ ಬರುತ್ತೆ ಕೆಲಸ. ನಾವು ಆಕ್ಚುಲಿ ರಾತ್ರಿ ಒಂದ್ಸರಿ 1 ಗಂಟೆ, ರಾತ್ರಿ 1 ಗಂಟೆವರೆಗೆ ಕೆಲಸ ಮಾಡ್ತೀನಿ ನಾನು. ಹೌದಾ ಸರ್? ಹೌದು, 1 ಗಂಟೆವರೆಗೆ ಕೆಲಸ ಮಾಡ್ತೀನಿ. ನಮ್ಮ ಮನೆಯಲ್ಲಿ ಯಾಕ್ರಿ 1 ಗಂಟೆವರೆಗೆ ಕೆಲಸ ಮಾಡ್ತೀರಾ, ಮಾಡ್ಬೇಡಿ, ಕೆಲಸ ಮಾಡ್ಬಿಡಿ, ನೀವು ಎಷ್ಟು ಬೇಕು ಅಷ್ಟು ಮಾಡಿ ಅಂತ ಹೇಳ್ತಾರೆ. ಹಂಗಾಗಿ ಅಲ್ಗೂ ಸಹ ಒಂದು 8 ಅವರ್ಸ್ 10 ಅವರ್ಸ್ ಕೆಲಸ ಮಾಡ್ತೀನಿ ನಾನು. ಸರ್ ನಿಮ್ಗೆ ಆ್ಯಕ್ಚುಲಿ ಇಲ್ಲಿ ಬಂದು ನಿಮ್ಗೆ ಈ ಥರ ಮಾಡೋದಕ್ಕೆ ನಮಗೂ ತುಂಬ ಖುಷಿ ಆಗ್ತಾ ಇದೆ. ಆ್ಯಕ್ಚುಲಿ ನಿಮಗೆ ವೀಕ್ಷಕರು ನಿಮ್ಮ ನೋಡಿ ಕಲೀಲಿ ಅಂತ ನಾವು ಅನ್ಕೋತೀವಿ. ಆಮೇಲೆ ನಮ್ಮ ವೀಕ್ಷಕರಿಗೆ ಏನು ಹೇಳಿಕ್ಕೆ ಬಯಸ್ತೀರಾ ಸರ್ ನೀವು? ಒಂದು ಲಾಸ್ಟ್ ಪ್ರಶ್ನೆ. ಈಗ ನಮ್ಗಿಂತ ಕಿರಿಯರಿದ್ದಾರೆ, ಅವ್ರಿಗೆ ಹೆಚ್ಚಿನ ಶಕ್ತಿ ಇರುತ್ತೆ. ನಿಜ ನಿಜ. ಒಂದು ಒಳ್ಳೆ ಗುರಿ ಮುಟ್ಬೇಕು ಅನ್ನತಕ್ಕಂಥ ಮನೋಭಾವ ಅವರಲ್ಲಿ ಬರಬೇಕು. ಖಂಡಿತ ಸರ್. ನಾನು ಕೆಲಸ ಮಾಡ್ಬೇಕು ಅನ್ನತಕ್ಕಂಥ ಮನೋಭಾವ ಅವ್ರಿಗೆ ಬರಬೇಕು. ಖಂಡಿತ. ಆವಾಗ ಏನಾಗುತ್ತೆ ಅಂತಂದ್ರೆ ತನ್ನಷ್ಟಿಗೆ ತಾನೇನೆ ಅದು ಮುಂದುವರಿಯೋದಕ್ಕೆ ಅಥವಾ ಮುಂದೆ ಒಂದು ಸಂಪಾದನೆ ಮಾಡಿ ಒಂದು ಒಳ್ಳೆ ಆಸ್ತಿ ಸಂಪಾದನೆ ಮಾಡೋದಕ್ಕೂ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಇವತ್ತಿಂದ ದೊಡ್ಡವರಾಗಲಿ ದೊಡ್ಡವರಾಗಿರ್ಬೋದು ನಾವು, ಆದ್ರೆ ನಮ್ಮ ಒಂದು ಕರ್ತವ್ಯ ನಿಷ್ಠೆ ಅನ್ನತಕ್ಕಂಥದ್ದು ಮೇನ್ ಇರಬೇಕು. ನೀವು ಕರ್ತವ್ಯ ನಿಷ್ಠೆ ಅಂದ್ರೆ ಏನು ಕೆಲಸ ಮಾಡಕ್ ಆಗೋದಿಲ್ಲ. ಮೇನ್ ಚಿಕ್ಕವರಿಂದಾನೆ ಅಥವಾ ಒಂದು 10 ವರ್ಷ 15 ವರ್ಷ 20 ವರ್ಷ ಆಗ್ಬೋದು, 25 ವರ್ಷ ಇರ್ಬೋದು ಅವ್ರಿಗೆ. ಆ ಏಜ್ ಅಲ್ಲಿ ಏನಂತಂದ್ರೆ ಒಳ್ಳೆ ಕೆಲಸ ಮಾಡ್ಬೇಕು ನಾವು. ಹಗಲು ರಾತ್ರಿ ಸ್ವಲ್ಪ ಕೆಲಸ ಮಾಡಿದ್ರೆ ಅದರಷ್ಟಿಗೆ ಸೇಲ್ ಆಗುತ್ತೆ. ನಾವೇನು ಕೂತ್ಕೊಂಡಲ್ಲೇ ನೋಡ್ರಿ, ಈಗ ನಾನು ಸುಮ್ಮನೆ ಕೂತ್ಕೊಂಡಿದ್ರೆ ಫೋನ್ ಮಾಡ್ತಾ ಇದಾರೆ, ನಮಗೆ ಪ್ಲೇಟ್ ಬೇಕ್ರಿ ಕಳಿಸ್ರಿ ಅರ್ಜೆಂಟ್ ಆಗಿ ಅಂತ. ಈ ತರ ಡಿಮ್ಯಾಂಡ್ ಬರುತ್ತೆ ನಮಗೆ. ಖಂಡಿತ ಸರ್, ಖಂಡಿತ. ಥ್ಯಾಂಕ್ ಯು ಸರ್, ನಿಮ್ ಜೊತೆ ಮಾತಾಡಿದ್ರಿ.